ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಬೀಡ್ಸ್ ಮತ್ತೆ ಈ ರೀತಿಯಾದ 2 ಟೈಪ್ಸ್ ನ ಬೀಡ್ಸ್ ಅನ್ನ ಬಳಸಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನ ಹೊಸದಾಗಿ ಕಲಿತಾ ಇರೋರು ಬಿಗ್ನರ್ಸ್ ಗಾಗಿ ಸಿಂಪಲ್ ಡಿಸೈನ್ಸ್ ಅನ್ನ ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗಾಗಿ ನಾನು ಈ ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಬರುತ್ತೆ, ಯೂನಿಕ್ ಆಗು ಇರುತ್ತೆ. ನೀವು ವಿತೌಟ್ ಕುಚ್ಚು ಕೂಡ ಈ ಡಿಸೈನ್ ನ ಪೂರ್ತಿ ಹಾಕೋಬಹುದು. ಬಾರ್ಡರ್ ರೀತಿ ನಿಮ್ಗೆ ಕುಚ್ಚು ಬೇಕು ಅಂದ್ರೆ ಕುಚ್ಚಗೂ ಸಹ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನೀವು ಈ ಡಿಸೈನ್ ನ ಆರಾಮಾಗಿ ಹಾಕೋಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 6 ಎಳೆ ಸಿಲ್ಕ್ ಥ್ರೆಡ್ ದಾರನ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ನಾನು ಈ ರೀತಿಯಾದ ಜಿಗ್ಜಾಗ್ ಬಟ್ಟೆ ತಗೊಂಡಿದ್ದೀನಿ. ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಈ ರೀತಿಯಾಗಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇನೆ ಕ್ರೋಶನ ಸೇರಿಸಿ ಮತ್ತೆ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 4 ಅಥವಾ 5 ಚೈನ್ಸ್ ಅನ್ನ ಹಾಕೋತೀನಿ. ಇಲ್ಲಿ ಏನ್ ನಾನು 4 ಅಥವಾ 5 ಚೈನ್ಸ್ ಹಾಕೊಂಡಿದೀನಿ, ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋತಾ ಇದೀವಿ. ಮತ್ತೆ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಈಗ ಡಿಸೈನ್ ಬರುತ್ತೆ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾದ ಸ್ಮಾಲ್ ಸೈಜ್ ವೀಟ್ ಬೀಡ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಇದು ಪ್ಲೇನ್ ಬೀಡ್ ಅನ್ನು ಬರುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಾನು ಡಿಸೈನ್ ಇರೋದನ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಬಿಗ್ ಸೈಜ್ ಕೂಡ ಬರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಬೀಡ್ ಅನ್ನ ಆಡ್ ಮಾಡಿ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನಾನು ನೋಡಿ ಈ ರೀತಿಯಾಗಿ ವಿ ಶೇಪ್ ಅಲ್ಲಿ ಇಡ್ತಾ ಇದ್ದೀನಿ. ವಿ ಶೇಪ್ ಅಲ್ಲಿ ಈ ರೀತಿಯಾಗಿ ವಿ ಶೇಪ್ ಅಥವಾ 2 ಅಥವಾ 3 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ನಾನು ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ಥ್ರೆಡ್ ಅನ್ನ ಈ ರೀತಿಯಾಗಿ ಮೇಲೆ ಎತ್ತಿ ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡು ಈ ರೀತಿಯಾಗಿ ನಾನೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬೀಡನ್ನ ಆಡ್ ಮಾಡಿದಾದ್ಮೇಲೆ ಈಗ ಸಿಂಪಲ್ ಇಲ್ಲಿ ಏನು ಕಂಬನ ಮಾಡ್ಕೊಂಡಿದ್ವಿ ಅದಕ್ಕೆ ನಾನು ಈ ರೀತಿಯಾಗಿ ಬೀಡನ್ನ ನಾನು ಲಾಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಂಬ ಏನಿದೆ ಅದಕ್ಕೆ ನಾನು ಸಿಂಗಲ್ ಕ್ರೋಶಸ್ ಹಾಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದೀನಿ. 1 ಆಗಿದೆ, 2 ಆಗಿದೆ, 3, 4, 5 ಈ ರೀತಿಯಾಗಿ ನಾನು ಏನು ಕಂಬ ಮಾಡ್ಕೊಂಡಿದ್ದೆ ಅದಕ್ಕೆ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಈ ಸಿಂಗಲ್ ಕ್ರೋಶ ಏನ್ ಡಬಲ್ ಕ್ರೋಶ ಮಾಡಿದ್ದ ಬೇಸ್ ಲೈನ್ ಮಾಡ್ಕೊಂಡು ನಾನು 5 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ನೋಡಿ ಈ ರೀತಿಯಾಗಿ ಪಕ್ಕದಲ್ಲೇ ನಾನು ಇಲ್ಲಿ ಏನ್ ಲಾಕ್ ಮಾಡಿದ್ದೆ ಅದ್ರ ಪಕ್ಕದಲ್ಲೇ ಈ ರೀತಿಯಾಗಿ ಲಾಕ್ ಮಾಡಿ ನೋಡಿ ಸಿಂಪಲ್ ಆಗಿ ಈಸಿಯಾಗಿ ಒಂದು ಡಿಸೈನ್ ರೆಡಿ ಆಯ್ತು. ಇದನ್ನ ಪ್ರಾಕ್ಟೀಸ್ ಮಾಡಿ ಸೀರೆಗೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಮತ್ತೇನು ಸಹ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಅಗೇನ್ ಈ ರೀತಿಯಾಗಿ ವಿ ಶೇಪ್ ಅಥವಾ ನೋಡಿ ಇಲ್ಲಿಂದ 4 ಅಥವಾ 5 ಚೈನ್ಸ್ 3 ಅಥವಾ 4 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬೀಡನ್ನ ಆಡ್ ಮಾಡಿದಾದ್ಮೇಲೆ ಡೈರೆಕ್ಟ್ ಆಗಿ ಬೀಡನ್ನ ಲಾಕ್ ಮಾಡಿದೀರಾ ಈ ಕಂಬ ಏನಿದೆ ಅದಕ್ಕೆ ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶಸ್ ನ ಹಾಕೊಳ್ತಾ ಇದ್ದೀನಿ. 1 2 3 4 5 ಈ ಡಿಸೈನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ರೀತಿಯಾಗಿ ನೀಟಾಗಿ ಯೂನಿಫಾರ್ಮ್ ಆಗಿ ನಾವು 5 ಸಿಂಗಲ್ ಕ್ರೋಶೆಟ್ಸ್ ನ ಈ ಕಂಬಗೆ ಹಾಕೊಂಡಿದ್ದಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಮತ್ತೆ ಅದನ್ನ ಈ ರೀತಿಯಾಗಿ ಪಕ್ಕಕ್ಕಿಟ್ಟು ಇಲ್ಲೇ ನಾನು ಇದನ್ನ ಲಾಕ್ ಮಾಡ್ತೀನಿ. ನೀವು ಬೇಕಂದ್ರೆ ಸ್ಕ್ವೇರ್ ಶೇಪ್ಸ್ ಸ್ಯಾರಿಯಲ್ಲಿ ಬರುತ್ತಲ್ಲ ಅವಾಗ ಈ ರೀತಿಯಾಗಿರೋ ಡಿಸೈನ್ಸ್ ಅನ್ನ ನೀವು ಆರಾಮಾಗಿ ಹಾಕೋಬಹುದು.
ಮತ್ತೆ ಕಂಟಿನ್ಯೂಯೇಷನ್ ನೀವು 3 ಅಥವಾ 4 ಹಾಕೋಬಹುದು, ಇಲ್ಲ 2 ಕುಚ್ಚಸ್ 2 ಈ ರೀತಿಯಾಗಿ ಹಾಕೊಳ್ತಾ ಕಂಟಿನ್ಯೂ ಮಾಡ್ಕೋಬಹುದು. ನೋಡಿ ನಾನು 2 ಹಾಕೊಂಡಿದೀನಿ, ನೀವು 3 ಅಥವಾ ಹಾಕೋಬಹುದು. ಮತ್ತೆ ಬೇಕಂದ್ರೆ ಒಂದು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಸ್ಲ್ಯಾಂಟಿಂಗ್ ಆಗಿ ಅಥವಾ ಟ್ರಯಾಂಗಲ್ ಶೇಪ್ ಇಲ್ಲ 3 ಅಥವಾ 4 ಚೈನ್ಸ್ ಗ್ಯಾಪ್ ಬಿಟ್ಟು ಅಲ್ಲಿಂದ ಕಂಬ ಮಾಡ್ಕೊಂಡು ಒಂದು ಬೀಡ್ ಆಡ್ ಮಾಡಿ ಕಂಬಗೆ 5 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಇದು ಸೀರೆಗೆ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು 4 ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ. 457 ಡಬಲ್ ಮಾಡಿದರೆ 302 ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ನೀವು ಸೀರೆ ಗಮನಿಸಿದ್ರೆ ಕೆಳಗಡೆ ಸ್ಕ್ವೇರ್ ಶೇಪ್ ಇದೆ. ಅದಕ್ಕೆ ನಾನು ಈ ರೀತಿಯಾದ ಸಿಂಪಲ್ ಆಗಿರೋ ಡಿಸೈನ್ನ ಚೂಸ್ ಮಾಡಿ ಹಾಕ್ತಿದ್ದೀನಿ. ಇದಕ್ಕೆ 250 to 300 ಚಾರ್ಜ್ ಮಾಡ್ಬೋದು. ನೀವು ವಿತೌಟ್ ಕುಚ್ಚೂ ಸಹ ಬಾರ್ಡರ್ ರೀತಿ ಹಾಕೋಬೋದು. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.